ನಾಟಕ ಆಡೋ ನನ್ನ ಮಕ್ಕಳೇ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ಓ ಬಂದ್ರಾ? ಸೊ ಇವತ್ತು ಕೋಟಿ ಮೂವಿ ಟೀಸರ್ ರಿವ್ಯೂ ಮಾಡೋಣ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಫೈನ್ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಮರಿದೇನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಒಂದರ ಮುಂದೆ ಸೊನ್ನೆಗಳು ಕೋಟಿ ಅಲ್ಲ, ಸೊನ್ನೆಗಳು ಮುಂದೆ 1 ಕೋಟಿ. ಹೌದು, ಕೋಟಿ. ಡೈರೆಕ್ಟೆಡ್ ಬೈ ಪರಮ್, ಸ್ಟಾರಿಂಗ್ ಡಾರ್ಲಿಂಗ್ ಧನಂಜಯ್, ರಂಗಾಯಣ ರಘು. ಡಾಲಿ ಧನಂಜಯ್ ಅವರು ಸ್ವಲ್ಪ ಸ್ಲೋ ಡೌನ್ ಆಗಿ ಬರುವಂಥ ಮೂವಿಗಳಲ್ಲಿ ಒಂದು ರೈಟ್ ಡಿಸಿಷನ್ನ ಸ್ಕ್ರಿಪ್ಟ್ ಮೇಲೆ ತೊಗೊಂಡು ಮೂವಿ ಬರೋದು ಪಕ್ಕಾ ಅನಿಸುತ್ತೆ. ಸೊ ಅದೇ ರೀತಿ ಬಡವ ರ್ಯಾಸ್ಕಲ್ ಕೂಡ ಬಂದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಕೋಟಿ ಟೀಸರ್ನ ರಿವ್ಯೂ ಮಾಡೋಣ ಬನ್ನಿ. ನಮ್ಮ ಧನಂಜಯ್ ಅವರಿಗೆ ಕೋಟಿ ಮಾಡೋ ಕನಸಿರುತ್ತೆ, ಆದರೆ ಕದಿಯೋ ಕನಸಿರಲ್ಲ. ಕಳ್ಳತನ ಅನ್ನೋ ಪದ ಗೊತ್ತಿರಲ್ಲ. ಸೊ ಅದೇ ರೀತಿ ಸ್ಕ್ರಿಪ್ಟ್ ಪೂರ್ತಿ ಹೋಗ್ತಾ ಕೋಟಿ ಮಾಡೋ ಕನಸನ್ನು ಅವರು ಪ್ರಾಮಾಣಿಕತೆಯಿಂದ ಹೇಗೆ ಮಾಡಿ ಮುಗಿಸ್ತಾರೆ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಕೊಡುವಂಥ ವಿಚಾರ. ಸೊ ಅದನ್ನು ಬಿಟ್ಟರೆ ಇಲ್ಲಿ ಬರೋವಂಥ ವಿಲನ್ಸ್ ಹಾಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲನೂ ಕೂಡ ಒಂದು ಸ್ವಲ್ಪ ಬಡವ ರಾಸ್ಕಲ್ಗೆ ನೆನಪಿಸುತ್ತೆ ಅಂತ ಹೇಳ್ತೀನಿ. ಹಾಗೆ ಹಿರಿಯ ನಟಿ ತಾರಾ ಅವರು ಡಾಲಿ ಧನಂಜಯ್ ಅವರಿಗೆ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಅದೇ ರೀತಿ ರಂಗಾಯಣ ರಘು ಅವರು ಕೂಡ ತಂದೆ ಆ್ಯಕ್ಟ್ನ, ಹಾಗೆ ವಿಲನ್ ಕ್ಯಾರೆಕ್ಟರಲ್ಲಿ ಖಳನಟರಾಗಿ ರಮೇಶ್ ಇಂದ್ರ ಅವ್ರನ್ನ ನೋಡಿ ತುಂಬ ಖುಷಿಯಾಯಿತು. ಸಪ್ತಸಾಗರದಾಚೆ ಎಲ್ಲೋ ಬಿಟ್ಟರೆ ಮೂವಿ, ನೆಕ್ಸ್ಟ್ ಇದೇ ಮೂವಿಯಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಿರೋದು ನೋಡಿ ತುಂಬ ಖುಷಿ ಕೊಡೋ ವಿಚಾರ. ಸೊ ಕ್ಯಾರೆಕ್ಟರ್ಸ್ ಕಡೆಗೆ ಬಂದರೆ ಟೀಸರಲ್ಲಿ ಎಲ್ಲನೂ ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ತೋರಿಸಿದ್ದಾರೆ. ಸೊ ದ ಟೀಸರ್ ಹ್ಯಾಸ್ ಮಿಕ್ಸ್ಡ್ ಅಪ್ ವಿತ್ ಆಲ್ ದಿ ಆ್ಯಕ್ಷನ್ಸ್. ಸೊ ಟೀಸರ್ ಒಂದು ಪ್ಯಾಕೇಜ್ ಆಗಿ ಕಾಣುತ್ತೆ. ಸೊ ಅಲ್ಲಿ ಬರೋವಂಥ ಡಾಲಿ ಧನಂಜಯರಿಗೆ ಹಣೆ ಮೇಲೆ ಬರೆದಿಂತಂಥ 31 ಲಕ್ಷ ಬಾಕಿ ಅಂತ. ಸೊ ಇವನ ಕನಸು 1 ಕೋಟಿ. ಸೊ ಆ ಕೋಟಿ ಹಿಂದೆ ಇರೋ ಪ್ರಾಮಾಣಿಕತೆ. ಸೊ ಕಳ್ಳತನ ಕೂಡ ಮಾಡೋದಿಲ್ಲ. ಸೊ ಅದೇ ರೀತಿ ಪ್ರಾಮಾಣಿಕತೆಯಿಂದ 1 ಕೋಟಿನ ನಮ್ಮ ಹೀರೋ ಮಾಡ್ತಾರಾ ಇಲ್ವಾ, ಅಥವಾ ಆ ಮಾಡಿರೋಂಥ ಸಾಲ ಅಂದರೆ 31 ಲಕ್ಷ ಬಾಕಿನ ತೀರಿಸ್ತಾರ, ಅಥವಾ ಸಾಲ ತೀರಿಸೋದ್ರಲ್ಲೇ ಮುಗಿದೋಗುತ್ತಾ ಜೀವನ ಅನ್ನೋದನ್ನೆಲ್ಲದಕ್ಕೂ ಪ್ರಶ್ನೆ ನಮಗೆ ಸಿನಿಮಾನೇ ಉತ್ತರ ಕೊಡಬೇಕು. ಸೊ ಇದಿಷ್ಟು ಟೀಸರ್ನ ಕತೆ. ಸೊ ಇನ್ನೇನಾದರೂ ಅಪ್ಡೇಟ್ ಸಿಕ್ಕರೆ ಹೇಳ್ತೀನಿ. ಸೊ ನೀವಿನ ಚಾನಲ್ಗೆ ಹೊಸಬರಾಗಿದ್ದರೆ ಮರಿದೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.